ಹಾಯ್ ನಮಸ್ಕಾರ. ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್ಗಳಿಗೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ತುಂಬ ಜನಕ್ಕೆ ತುಂಬ ದೊಡ್ಡ ಲಾಸ್ ಆಗುವಂತಹ ಚಾನ್ಸಸ್ ಇದೆ. ತುಂಬ ಜನ ಚಾನಲನ್ನೇ ಕಳ್ಕೊಬೋದು. ಅಂತಹ ಒಂದು ದೊಡ್ಡ ಅಪ್ಡೇಟ್ ಇದೇ ಜುಲೈ 15ಕ್ಕೆ ಬರ್ತಾ ಇದೆ. ಸೊ ಆ ರೂಲ್ಸ್ ಈಗಾಗಲೇ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ತುಂಬ ಜನ ಇದರಿಂದ ಭಯ ಪಡ್ತಾ ಇರ್ಬೋದು, ನಮ್ಮ ಚಾನಲ್ ಏನಾಗುತ್ತೆ ಅಂತ. ಸೊ ಅದ್ರ ಬಗ್ಗೆನೇ ಒಂದಷ್ಟು ವಿಚಾರವನ್ನು ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತೇನೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇನ್ನಷ್ಟು ವೀಡಿಯೋಗಳು ಮಾಡಲಿಕ್ಕೆ ಒಂದು ಉತ್ತೇಜನ ಕೊಡಿ. ಸೊ ಈಗ 15ಕ್ಕೆ ಅಂದರೆ ಇದೇ ಜುಲೈ 15ಕ್ಕೆ ಬರ್ತಿರುವಂತಹ ದೊಡ್ಡ ಅಪ್ಡೇಟ್ ಆದರೂ ಏನು, ಆ್ಯಂಡ್ ಇದು ತುಂಬ ಜನಕ್ಕೆ ವರ ಆಗ್ಬೋದು, ತುಂಬ ಜನಕ್ಕೆ ಶಾಪ ಆಗ್ಬೋದು. ಯಾರಿಗೆಲ್ಲ ಶಾಪ ಆಗುತ್ತೆ, ಯಾರಿಗೆಲ್ಲ ವರ ಆಗುತ್ತೆ, ಯಾರು ಒರಿಜಿನಲ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ, ಕಾಂಟೆಂಟನ್ನು ಶೂಟ್ ಮಾಡ್ತಾಯಿದ್ದಾರೆ, ತಮ್ಮ ಓನ್ ವಾಯ್ಸ್ ಮೂಲಕ ಕಾಂಟೆಂಟ್ಗಳನ್ನು ಮಾಡ್ತಾಯಿದ್ದಾರೆ, ಅಂಥವ್ರಿಗೆಲ್ಲ ವರ ಅಂತಲೇ ಹೇಳ್ಬೋದು. ಯಾರೆಲ್ಲ ಕಾಪಿ ಮಾಡ್ತಾಯಿದ್ದಾರೆ, ಬೇರೆಯವ್ರ ಕಾಂಟೆಂಟ್ಗಳನ್ನು ತೆಗೆದುಕೊತಾ ಇದ್ದಾರೆ, ಅದು ಯಾವ ರೀತಿಯ ಕಾಂಟೆಂಟ್ಗಳು. ತುಂಬ ಜನ ಮೀಮರ್ಸ್ ಕೂಡ ಇದ್ದಾರೆ ಇದರಲ್ಲಿ. ಅವರು ಬೇರೆ ಬೇರೆ ಕಾಂಟೆಂಟ್ಗಳನ್ನು ತೆಗೆದುಕೊಂಡೆಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ಒಳ್ಳೊಳ್ಳೆ ಮೀಮರ್ಸ್ ಕೂಡ ಇದ್ದಾರೆ ನಮ್ಮ ಕನ್ನಡದಲ್ಲಿ, ಆ್ಯಂಡ್ ಬೇರೆ ಕಡೆಯೂ ಇದ್ದಾರೆ, ಬೇರೆ ಬೇರೆ ಭಾಷೆಯಲ್ಲೂ. ಆದರೆ ನಮ್ಮ ಕನ್ನಡದಲ್ಲಂತೂ ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ ಇದ್ದಾರೆ. ಸೊ ಅಂಥವ್ರು ಕೂಡ ಭಯ ಪಡುವಂತಹ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ. ಸೊ ಯಾರೆಲ್ಲ ಇವತ್ತು ಬೇರೆ ಜನ್ರೇಟಿವ್ ಅಂದರೆ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡ್ತಾರೆ, ಯಾರೆಲ್ಲ AI ಟೆಕ್ನಾಲಜಿಯನ್ನು ಪಡೆದುಕೊಂಡು ಅಂದರೆ ಒಂದು ಟೆಕ್ಸ್ಟನ್ನು ಹಾಕಿ ವಾಯ್ಸನ್ನು ಮೂಲಕ ಅಂದರೆ AI ವಾಯ್ಸ್ ಮೂಲಕ ಕಾಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ. ಸೊ ಅಂಥವ್ರಿಗೆ ತುಂಬ ದೊಡ್ಡ ಹೊಡೆತ ಬೀಳ್ತಾ ಇದೆ. ಏಕೆಂದರೆ ಈಗ ಸಿಕ್ಕಾಪಟ್ಟೆ ಲಾರ್ಜ್ ಮಾಸ್ ಲೆವೆಲಲ್ಲಿ ಒಂದು ಕಾಂಟೆಂಟನ್ನು ಕ್ರಿಯೇಟ್ ಮಾಡ್ತಾಯಿದ್ದಾರೆ. ತುಂಬ ಜನ ಈಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಈಗ ಆಲ್ರೆಡಿ ತುಂಬ ವರ್ಷಗಳಿಂದಲೇ ಇದೆ ಇದು. ಯೂಟ್ಯೂಬ್ ಆಫೀಸ್ಗಳನ್ನೇ ಓಪನ್ ಮಾಡಿಕೊಂಡು ಬೇರೆ ಬೇರೆ 5-6 ಚಾನಲ್ಗಳನ್ನು 10 ಚಾನಲ್ಗಳನ್ನು ಓಪನ್ ಮಾಡಿಕೊಂಡು ಆ ಚಾನಲ್ಗೆ ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ. ಆ್ಯಂಡ್ ತುಂಬ ವೀಡಿಯೋಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅಲ್ಲೊಂಚೂರೇನೋ ಚೇಂಜಸ್ ಮಾಡಿಬಿಟ್ಟು ಅಂದರೆ ಒಂದೇ ವಿಡಿಯೋನ ಬೇರೆ ಬೇರೆ ಚಾನಲಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಹಾಕೋದಾಗ್ಬೋದು. ಆಮೇಲೆ AI ಜನ್ರೇಟೆಡ್ ವೀಡಿಯೋಗಳಾಗ್ಬೋದು. ಈ ಥರದ್ದು ವೀಡಿಯೋಗಳಿಗೆ ಅಂದರೆ ತುಂಬ ಒಂದು ಏನು ಎಫರ್ಟನ್ನು, ತುಂಬ ಕಮ್ಮಿ ಎಫರ್ಟ್ಗಳನ್ನು ಹಾಕಿ ವೀಡಿಯೋಗಳನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಟ್ಟು ಹಣ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ದೊಡ್ಡ ಹೊಡೆತ. ಯೂಟ್ಯೂಬ್ ಅಂಥವರನ್ನು ಇನ್ಮೇಲೆ ಅವರ ಮಾನಿಟೈಜೇಷನನ್ನು ಕಿತ್ಕೊಂಡ್ಬಿಡುತ್ತೆ. ಮಾನಿಟೈಜೇಷನ್ ಸಿಗೋದಿಲ್ಲ, ಚಾನಲ್ ಹೋಗುವಂತಹ ಚಾನ್ಸಸ್ ಇರುತ್ತೆ, ನೀವು ದುಡ್ಡು ಅರ್ನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ವರ್ಷದಿಂದ ತುಂಬ ಸಬ್ಸ್ಕ್ರೈಬರ್ಗಳನ್ನು ಹೊಂದಿರೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಿಗೂ ತುಂಬ ಭಯ ಕಾಡೋದಂತೂ ಗ್ಯಾರಂಟಿ. ಯಾಕೆಂದರೆ ಚಾನಲ್ ಹೋಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ನನಗೆ ಕೂಡ ಭಯ ಆಗ್ತಾಯಿತ್ತು ರೀ. ಏನಂದರೆ ನಾನು ಯೂಟ್ಯೂಬ್ 2 ವೀಡಿಯೋಗಳನ್ನು ಮಾಡಿದ್ದೇನೆ. ಅದಕ್ಕೆ ಒಂದಷ್ಟು ಬೇರೆ ಬೇರೆ ಕಾಂಟೆಂಟ್ಗಳನ್ನು ತೆಗೆದುಕೊಂಡು ವೀಡಿಯೋವನ್ನು ಮಾಡಿದ್ದೇನೆ. ನನಗೂ ಭಯ ಆಗ್ತಾಯಿದೆ ಎಲ್ಲಿ ಏನಾಗ್ಬೋದು ಅಂತ. ಯಾಕಂದರೆ ನಾವು ಫೇರ್ ಪಾಲಿಸಿ ಅನ್ನೋದನ್ನು ನಾವು ಯೂಸ್ ಮಾಡಿಡ್ತೇವೆ. ಸೊ ಒಂದು ನ್ಯೂಸ್ ಟೈಪಲ್ಲಿ ನಾವು ಜನ್ರೇಟ್ ಮಾಡಿಡ್ತೇವೆ. ಆದರೂ ಒಂದು ಹೋಪ್ ಇದೆ, ಏನಂದರೆ ಅದರಲ್ಲಿ ನನ್ನ ಓನ್ ವಾಯ್ಸ್ ಇದೆ ಆ್ಯಂಡ್ ನನ್ನದೇ ವಿಡಿಯೋ ಇದೆ, ನಾನೇ ಮಾತನಾಡಿದ್ದೀನಿ. ಯಾವ ರೀತಿ ಈಗ ಮಾತನಾಡ್ತಾ ಇದ್ದೀನಿ ಅದೇ ರೀತಿ ಮಾತನಾಡಿದ್ದೀನಿ. ಸೊ ಹಾಗಾಗಿ ನನಗೊಂದು ಹೋಪ್ ಇದೆ, ಏನೂ ಆಗಲ್ಲ ಅಂತ. ಆದರೂ ತುಂಬ ವೀಡಿಯೋಗಳು ನಾನು ಓನಾಗಿ ಶೂಟ್ ಮಾಡಿದ್ದೇನೆ, ಅವೆಲ್ಲ ಹಾಕಿದ್ದೇನೆ. ಆ್ಯಂಡ್ ಎಲ್ಲೋ 2 ವೀಡಿಯೋ ಥರ ಆಗಿದೆ. ಆದರೂ ನನಗೂ ಕೂಡ ಭಯ ಇದೆ. ಸೊ ಏನಾಗ್ಬೋದು ಅಂತ. ಯಾಕೆಂದರೆ ಇವೆಲ್ಲವೂ ಕಂಪ್ಯೂಟರೈಸ್ಡ್, ಆಟೋಮೆಟಿಕ್ಕಾಗಿ ಕೆಲಸವನ್ನು ಮಾಡಿಬಿಡುತ್ತೆ, ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡಿಬಿಡುತ್ತೆ. ಆ್ಯಂಡ್ ಕಾಪಿರೈಟ್ಸು, ಸ್ಟ್ರೈಕು ಅಥವಾ ಚಾನಲ್ ಡಿಲೀಟ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ತುಂಬಾ ಭಯ ಆಗ್ತಿದೆ. ಮೇ ಬಿ ನಾನು ಅದನ್ನು ಏನು ಪ್ರೈವೇಟ್ ಮೋಡಲ್ಲಿ ಇಟ್ಬಿಡ್ತೀನಿ. ಯಾಕಂದರೆ ಯಾಕೆ ಬೇಕು ರಿಸ್ಕು, ಯಾವ ಪಾಲಿಸಿ ಹೇಗೆ ತೊಗೊತದೆ. ಸೊ ನನಗೆ ಒಂದು ಸ್ವಲ್ಪ ಭಯ ಆಗ್ತಾಯಿದೆ, ಹೇಗೆ ಏನಾಗ್ಬೋದು ಅನ್ನೋ ಥರ. ಒಂದು ಚಾನಲ್ ಮಾನಿಟೈಜೇಷನ್ ಆಗಬೇಕಂದ್ರೆ ಇವತ್ತಿಗೆ ನಿಮಗೆ ಒಂದು 4000 ಅವರ್ಸ್ ಓಡಿ 1000 ಸಬ್ಸ್ಕ್ರೈಬರ್ಸ್ ಇದ್ದುಬಿಟ್ರೆ ಆಗೋಯ್ತು, ನಿಮ್ಮ ಚಾನಲ್ ಮಾನಿಟೈಜೇಷನ್ ಆಗಿಬಿಡುತ್ತೆ. ನಿಮಗೆ ಚಾನಲ್ ಮಾನಿಟೈಜೇಷನ್ನು ಸಮ್ಟೈಮ್ ಎಷ್ಟೇ ಫಾಲೋವರ್ಸ್ ಇದ್ದರೂ, ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದರೂ ಆಗೋದಿಲ್ಲ. ಬಿಕಾಸ್ ಒಂದು ಸ್ಟ್ರೈಕ್ ಬಂತಂದರೆ ಆ ಸ್ಟ್ರೈಕ್ನಿಂದಾಗಿ ಆಗೋದೇ ಇಲ್ಲ. ನೀವು ರೀಯೂಸ್ಡ್ ಕಂಟೆಂಟ್ ಆಗಿದ್ದರೆ ಅದರಿಂದ ಕೂಡ ಆಗೋದಿಲ್ಲ. ತುಂಬ ಕಷ್ಟ. ನಾನೊಂದು ಚಾನಲನ್ನು ಮಾಡಿ ಆ ಚಾನಲ್ಲು ಒಂದು ಮಾನಿಟೈಜೇಷನ್ ಆಗದೆ ಎಷ್ಟು ಒದ್ದಾಡಿದ್ದೀನಿ ಅಂದರೆ, ಒಂದು ಎಪಿಸೋಡ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎಪಿಸೋಡ್ ಮಾಡ್ಬೋದು, ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಒಂದು ಮಾನಿಟೈಜೇಷನಲ್ಲಿ. ಇವತ್ತು ನನಗೆ ಒಂದು ಸ್ವಲ್ಪ ಸಂಪಾದನೆ ಮಾಡಿದ್ದೀನಿ. ಆ್ಯಂಡ್ ಕಾಂಟೆಂಟು 10 ರೂಪಾಯಿ ನೋಡಿದ್ರೆ ಸಾಕು ಅನ್ನೋ ಥರ ಹೋಗಿತ್ತು ನನ್ನ ಕತೆ. ಒಂದು ಚಾನಲ್ ನಾವು ಸ್ಟಾರ್ಟ್ ಮಾಡಿದಾಗ
ನನ್ನ ಆ್ಯಕ್ಚುಲಿ ಚಾನಲ್ ನೋಡಿಬಿಟ್ರೆ ನೀವು ತುಂಬ ವರ್ಷಗಳಿಂದ ಇದೆ ನನ್ನ ಚಾನಲ್ಲು. ಬಟ್ ನಾನು ಮೊನಿಟೈಸೇಷನ್ ಆಗಿರಲಿಲ್ಲ. ಮೊನಿಟೈಸೇಷನ್ಗಾಗಿ ನಾನು ತುಂಬ ಸಲ ಮೇಲ್ ಕಳಿಸಿ ಎಲ್ಲ ಮಾಡಿ ಏನೇ ಟ್ರೈ ಮಾಡಿದ್ರು ನನಗೆ ಮೊನಿಟೈಸೇಷನ್ ಆಗಲೇ ಇಲ್ಲ. ರೀಸನೇ ಗೊತ್ತಿಲ್ಲ. ಎಷ್ಟೋ ವೀಡಿಯೋ ಡಿಲೀಟ್ ಮಾಡಿದೆ. ಟೋಟಲಾಗಿ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿ ಕೊನೆಗೆ ನಾನು ಮೊನಿಟೈಸೇಷನ್ ತೊಗೊಂಡೆ. ಒಂದು ಮೊನಿಟೈಸೇಷನ್ ಅಂದರೆ ಎಷ್ಟು ಕಷ್ಟ ಇದೆ ಗೊತ್ತಾ ಅದು. ಅದಿದ್ದ ಮೇಲೂ ಅಷ್ಟೇ, ನಿಮಗೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮೊನಿಟೈಸೇಷನ್ ಮತ್ತೆ ಹೋಗ್ಬಿಡುತ್ತೆ. ತುಂಬ ಕಷ್ಟ ಇದೆ. ಈಗ ಬಂದಿರುವಂತಹ ಹೊಸ ಅಪ್ಡೇಟ್ ಬಗ್ಗೆನೇ ಮಾತಾಡ್ಬಿಡ್ತೀನಿ. ಸೊ ಏನೀಗ ನಾವು ವೀಡಿಯೋಗಳನ್ನು ಕ್ರಿಯೇಟ್ ಮಾಡ್ತೀವಿ. AI ಟೆಕ್ನಾಲಜಿಯನ್ನು ತೆಗೆದುಕೊಂಡು ನಾವು ಅಲ್ಲಿ ನಾವು ಟೆಕ್ಸ್ಟ್ ಹಾಕಿದ್ರೆ ಒಂದು ವೀಡಿಯೋ ಆಗುತ್ತೆ, ಕ್ರಿಯೇಟ್ ಆಗುತ್ತೆ. ಈ ಥರದ ವೀಡಿಯೋಗಳನ್ನು ಬಳಸೋ ಹಾಗಿಲ್ಲ. ಹಾಗೂ ಕಾಪಿ ಕಾಂಟೆಂಟ್, ಬೇರೆಯವ್ರನ್ನ ಕಾಪಿ ಮಾಡಿ ಪದೇ ಪದೇ ಯೂಸ್ ಆಗಿರುತ್ತಲ್ಲ ಆ ಥರ ಕಾಂಟೆಂಟ್ಗಳನ್ನು ಬಳಸೋ ಹಾಗಿಲ್ಲ. AI ವಾಯ್ಸ್ಗಳನ್ನು ಯೂಸ್ ಮಾಡಿ ಮಾಡುವಂತಹ ವೀಡಿಯೋಗಳನ್ನು ಬಳಸೋ ಹಾಗಿಲ್ಲ. ಇವೆಲ್ಲದಕ್ಕೂ ಈಗ ಬ್ರೇಕ್. ಯೂಟ್ಯೂಬಿನ YPP ಅಂದರೆ ಯೂಟ್ಯೂಬ್ ಪ್ರೋಗ್ರಾಮಿಂಗ್ ಪಾರ್ಟ್ನರ್ ಈ ಒಂದು ಡಿಸಿಷನ್ನ ತೆಗೆದುಕೊಂಡಿದೆ. ಏನಂದರೆ ಯಾರು ಒರಿಜಿನಲ್ ಕಾಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ ಅವ್ರಿಗೆ ಮಾತ್ರ ವೇದಿಕೆಯನ್ನು ಕೊಟ್ಟು ಯಾರೆಲ್ಲ ತಮ್ಮ ಒಂದು ವಿಡಿಯೋದಲ್ಲಿ AI ಟೆಕ್ನಾಲಜಿಯನ್ನು ಬಳಸಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ, ಅಂದರೆ ತುಂಬ ಜನಕ್ಕೆ ಅದೊಂಥರ ಇಂಟ್ರೆಸ್ಟಿಂಗ್. ಇವತ್ತು ಆಲ್ರೆಡಿ ನೀವು ನೋಡಿರ್ಬೋದು, ಹ್ಯೂಮನ್ಗಿಂತ AI ವಿಡಿಯೋಗಳೇ ಹೆಚ್ಚಾಗ್ತಾಯಿದೆ. ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ AI ವಿಡಿಯೋಗಳು ಬರ್ತಾ ಇದೆ. ಸೊ ಇಂತಹ AI ವಿಡಿಯೋಗಳು ತುಂಬ ವ್ಯೂಸನ್ನು ಕೂಡ ಕೊಡ್ತಾ ಇದೆ. ಬಟ್ ಒರಿಜಿನಲ್ ಕಾಂಟೆಂಟ್ಗಳು ಹೋಗ್ತಾ ಇದೆ. ಹಾಗಾಗಿ ಈ ಒಂದು ದೊಡ್ಡ ಡಿಸಿಷನ್ನ ಒಂದು ಯೂಟ್ಯೂಬ್ ತೆಗೆದುಕೊಂಡಿದೆ. ನಾವು ಈಗ ಜನ ಏನು ಮಾಡ್ತಾ ಇದ್ದಾರೆ, AIನ ಬಳಸ್ಕೊಂಡು ಬ್ಲಾಗಿಂಗ್ ಮಾಡೋದು, ಮಾತನಾಡೋದು. ಸೊ ಮಂಗನಿಂದನೇ ನ್ಯೂಸ್ ಓದಿಸೋದು, ಮಂಗನಿಂದನೇ ಟ್ರೆಕ್ಕಿಂಗ್ ಮಾಡಿಸೋದು, ಮಂಗನಿಂದನೇ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ತುಂಬ ವ್ಯೂಸ್ಗಳನ್ನು ಪಡಿತಾ ಇದ್ದಾರೆ. ಆ್ಯಂಡ್ ಇದು ತುಂಬ ಲಾರ್ಜ್ ಲೆಕ್ಕದಲ್ಲಿ ಲಾರ್ಜ್ ಅಮೌಂಟ್ನಲ್ಲಿ ವಿಡಿಯೋಗಳು ಕ್ರಿಯೇಟ್ ಆಗಿ ಸೋಷಿಯಲ್ ಮೀಡಿಯಾವನ್ನೇ ಹಾಳು ಮಾಡ್ತಾ ಇದೆ. ಅಂತಹ ಎಲ್ಲದಕ್ಕೂ ಕಡಿವಾಣ ಹಾಕಲು ಈ ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ ಯೂಟ್ಯೂಬರು. ಈಗ ಆಲ್ರೆಡಿ ಎಲ್ಲ ಕಡೆ ಈ ನ್ಯೂಸು ಸ್ಪ್ರೆಡ್ ಆಗಿದೆ. ಆ್ಯಂಡ್ ಯಾವ ಡಿಸಿಷನ್ಗಳನ್ನು ತೆಗೆದುಕೊಂಡಿದ್ದಾರೆ. ರೀಯೂಸ್ಡ್ ಕಂಟೆಂಟು ಮಾಡೋ ಹಾಗಿಲ್ಲ. ಒಂದು ವಿಡಿಯೋವನ್ನು ಹಾಕಿ ಮತ್ತು ಅದೇ ವಿಡಿಯೋವನ್ನು ಸ್ವಲ್ಪ ಚೇಂಜಸ್ ಮಾಡಿ ಇನ್ನೊಂದು ಕಡೆ ಹಾಕಿ, ಅಥವಾ ಬೇರೆಯವರು ಬಳಸಿರುವಂತಹ ವಿಡಿಯೋವನ್ನು ನಾವು ನಮ್ಮ ಚಾನಲಲ್ಲಿ ಬಳಸ್ಕೊಂಡು ಹಾಕೋದಾಗಲಿ. ಸೊ ಬೇರೆಯವರು ಯಾರೋ ಒಂದಷ್ಟು ವಿಡಿಯೋಗಳನ್ನು ಶೂಟ್ ಮಾಡಿದ್ದಾರೆ, ಆ ವಿಡಿಯೋಗಳನ್ನೆಲ್ಲ ನಾನು ಜೋಡಿಸ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ. ಈ ಥರದ್ದೆಲ್ಲ ಇದ್ದರೆ ಸೊ ನಿಮ್ಮ ಚಾನಲ್ ಹೋಗುತ್ತೆ. ಸೊ ನೀವು ಓನ್ ಕಾಂಟೆಂಟ್ ಮಾತ್ರ ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದಷ್ಟು ಜನ ಒಂದು ವಿಡಿಯೋಗೆ ರಿಯಾಕ್ಷನ್ ವಿಡಿಯೋಗಳನ್ನು ಮಾಡೋದು, ಈ ರಿಯಾಕ್ಷನ್ ವಿಡಿಯೋಗಳು ಕೂಡ ಇನ್ನು ಮುಂದೆ ನಡೆಯೋದಿಲ್ಲ. ಆ್ಯಂಡ್ ತಮ್ಮ ವಿಡಿಯೋವನ್ನು ಮಾಡಿರ್ತಾರೆ, ತಮ್ಮ ವಿಡಿಯೋಗೆ ಒಂದಷ್ಟು ಸ್ಟಾಕ್ ಫುಟೇಜ್ಗಳನ್ನು ಡೌನ್ಲೋಡ್ ಮಾಡಿ ಅದಕ್ಕೆಲ್ಲ ಆ್ಯಡ್ ಮಾಡಿ ಒಂದು ಒಳ್ಳೆ ಸೌಂಡ್ಸ್ಗಳನ್ನು ಹಾಕಿ ಎಲ್ಲವನ್ನು ಕ್ರಿಯೇಟ್ ಮಾಡಿ ಅದ್ಭುತವಾಗಿ ಒಂದು ವಿಡಿಯೋ ಮಾಡಿರ್ತಾರೆ. ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಅದು ಒರಿಜಿನಲ್ ಅಲ್ಲ. ಸೊ ಹಾಗಾಗಿ ಅಂತಹ ವಿಡಿಯೋಗಳು ಕೂಡ ಅದಕ್ಕೂ ಕೂಡ ಮಾನಿಟೈಸೇಷನ್ ಕೊಡೋದಿಲ್ಲ. ಸೊ ನಿಮ್ಮ ಮಾನಿಟೈಸೇಷನ್ ಟೂಲನ್ನೇ ತೆಗಿಬೋದು. ಅಂತಹ ಒಂದು ದೊಡ್ಡ ಆಘಾತಕಾರಿ ಅಪ್ಡೇಟನ್ನು ಯೂಟ್ಯೂಬರ್ ಕೊಟ್ಟಿದ್ದಾರೆ. ಬಿ ಕೇರ್ಫುಲ್. ನೀವೇನಾದರೂ ಒಂದು ಮಾಸ್ ಪ್ರೊಡಕ್ಷನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ತುಂಬ ವಿಡಿಯೋಗಳನ್ನು ಹಾಕ್ಕೊಂಡು ಮಾಡ್ತಾ ಇದ್ದೀರಾ. ಸೊ ನೀವು ಕೂಡ ತುಂಬ ಹುಷಾರಾಗಿರಿ.